ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಪ್ರತಿದಿನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯವನ್ನು ದಿನನಿತ್ಯ ಅಧ್ಯಯನ ಮಾಡ್ತಾ ಹೊಂಟಿದ್ವಿ. ಇವತ್ತಿನ ದಿನ ನಾವು ಭಾರತದ ಅಟಾರ್ನಿ ಜನರಲ್ ಅವರ ಕುರಿತು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ. ಈ ಟಾಪಿಕ್ ಮೇಲೆ ಇದೇ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿಲ್ಲ ಅಂತಿಲ್ಲ. SDA ಇರಬಹುದು, FDA ಇರಬಹುದು, TET ಇರಬಹುದು, GPSTR ಇರಬಹುದು, HSTR ಇರಬಹುದು, PC, PSI, KSET ಇದೇ ಎಕ್ಸಾಮ್ ಅಂತಿಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸಾಮಾನ್ಯ ಅಧ್ಯಯನ ವಿಷಯದಲ್ಲಿ ಈ ಒಂದು ವಿಷಯದ ಕುರಿತು ಪ್ರಶ್ನೆಗಳು ಬರ್ತಾನೆ ಇದೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿನೂ ಕ್ವಶನ್ಗಳು ಆಗ್ತಾನೆ ಬರ್ತಾವ. ಅದಕ್ಕಾಗಿ ನಾವು ಕ್ವಶನ್ಗಳು ಯಾವ ಥರ ಆದರೂ ಬರಬಹುದು. ಹೇಳಿಕೆ ರೂಪದಲ್ಲಿ ಬರಲಿ, ನೇರವಾಗಿ ಬರಲಿ, ಹೊಂದಿಸಿ ಬರೆಯೋ ರೂಪದಲ್ಲಿ ಆದರೂ ಬರಲಿ, ಹೇಗೆ ಬಂದ್ರೂ ಆನ್ಸರ್ನ ಮಾಡಬೇಕಂತಂದರೆ ಆ ಒಂದು ವಿಷಯದ ಕುರಿತು ನಮಗೆ ಮಾಹಿತಿ ಇತ್ತಂದ್ರೆ ಕ್ವಶನ್ ಹೇಗೆ ಬೇಕಾದರೂ ಕೇಳಿ ನಾವು ಅದನ್ನು ಆನ್ಸರ್ನ ಮಾಡಬಹುದು. ನೇರವಾಗಿ ವಿಷಯಕ್ಕೆ ಹೋಗೋದಾದರೆ ಇವತ್ತಿನ ದಿನ ಭಾರತದ ಅಟಾರ್ನಿ ಜನರಲ್ ಸಂವಿಧಾನದ 76ನೇ ವಿಧಿಯ ಪ್ರಕಾರ, ಅಂದ್ರೆ ಸಂವಿಧಾನದ ಅಟಾರ್ನಿ ಜನರಲ್ ಅವರ ಕುರಿತು ತಿಳಿಸ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಯಾವುದು ಅಂತಂದ್ರೆ ಭಾರತ ಸಂವಿಧಾನದ 76ನೇ ವಿಧಿ. ಇದೊಂದು ಸಂವಿಧಾನಿಕ ಹುದ್ದೆ ಅಂತೇಳಿ ಕರಿತಾ ಬರ್ತೀವಿ. ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂಥೇಳಿ ನಾವು ಭಾರತದ ಅಟಾರ್ನಿ ಜನರಲ್ ಅವರನ್ನು ಕರಿತಾ ಬರ್ತೀವಿ. ನೋಡ್ರಿ, ನೇಮಕ ಪ್ರಮಾಣ ವಚನ ಯಾರಿಂದಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಂದ. ನೇಮಕ ಮಾಡುವವರು ರಾಷ್ಟ್ರಪತಿಗಳು, ಪ್ರಮಾಣ ವಚನ ಸ್ವೀಕಾರ ಮಾಡ ಮುಂದಿರ್ತಕ್ಕಂಥವರು ರಾಷ್ಟ್ರಪತಿಗಳು. ಇವರು ರಾಜೀನಾಮೆ ಕೊಡ್ಬೇಕಂದ್ರೆ ಯಾರಿಗೆ ಕೊಡ್ಬೇಕಂತಂದ್ರೆ ರಾಷ್ಟ್ರಪತಿಗಳಿಗೆ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗ್ತದ. ಇವರ ಅವಧಿ ರಾಷ್ಟ್ರಪತಿಗಳ ಇಚ್ಛೆಯವರೆಗೆ ಅಂತ ಐತಿ. ಪ್ರಸ್ತುತವಾಗಿ ಭಾರತದಲ್ಲಿ 3 ವರ್ಷಗಳ ಅವಧಿಗೆ ನೇಮಿಸಲಾಗ್ತದ. ನೋಡ್ರಿ, ಇಲ್ಲಿ ಮೇನ್ ಪಾಯಿಂಟ್ ರಾಷ್ಟ್ರಪತಿಗಳ ಇಚ್ಛೆಯವರೆಗೆ. ಇದು ಸ್ವಲ್ಪ ನೆನಪಿನಲ್ಲಿಟ್ಕೊಳ್ತಕ್ಕಂಥ ಮಾಹಿತಿ. ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು. ಈ ಕೆಳಗಿನ ಯಾವುದಾದರೂ ಒಂದು ಅರ್ಹತೆಯನ್ನು, ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರಬೇಕು ಒಂದು, ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿ 5 ವರ್ಷ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದಾದರೂ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ, ನೋಡ್ರಿ, ಹೈಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ನ್ಯಾಯಾಧೀಶರಾಗಿ, ಮತ್ತು ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು. ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಪರಿಣಿತ ನ್ಯಾಯವಾದಿ ಎನಿಸಿರಬೇಕು. ಪಾಯಿಂಟ್ ನೆನ್ಪಿಟ್ಟುಕೋರಿ, ಹೇಳಿಕೆ ರೂಪದಲ್ಲಿ ಕೇಳತಕ್ಕಂಥ ಸಾಧ್ಯತೆಗಳು ಇರ್ತಾವ. ಕೇಳದ್ರಂತಂದ್ರೆ ಈ ಥರ ABCD ಇದರಲ್ಲಿ ಯಾವುದು ತಪ್ಪು, ನಮ್ಮ ಮಾಹಿತಿ ಕ್ಲಿಯರ್ ಇತ್ತಂತಂದ್ರೆ ನಾವು ಆರಾಮಾಗಿ ಆನ್ಸರ್ನ ಹಾಕಬಹುದು. ಇವರ ಕಾರ್ಯಗಳು: ರಾಷ್ಟ್ರಪತಿಗಳು ಸೂಚಿಸಿದ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡುವುದು, ಸಂವಿಧಾನದಲ್ಲಿ ಸೂಚಿಸತಕ್ಕಂಥ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುವುದು. ನೋಡ್ರಿ, ಕಾನೂನಿಗೆ ಸಂಬಂಧಿಸಿದಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡೋದಂದ್ರೆ ಇವರು ಸರ್ಕಾರದ ಪರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಸರ್ಕಾರಕ್ಕೆ ಏನಾದರೂ ಒಂದು ಕಾನೂನಿನ ತೊಂದರೆ ಆಗಿರಬಹುದು ಅಥವಾ ಕಾನೂನಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಿಗೆ ಯಾರಿಗೆ ಸಲಹೆಯನ್ನು ಕೊಡ್ತಾರ? ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾ ಬರ್ತಾರ. ಇವರ ಹಕ್ಕುಗಳು: ದೇಶದ ಎಲ್ಲ ನ್ಯಾಯಾಲಯಗಳಲ್ಲಿ ವೀಕ್ಷಕರಾಗಿ ಭಾಗವಹಿಸಬಹುದು. ಸಂಸತ್ತಿನ 2 ಸದನಗಳ ಸದಸ್ಯರಲ್ಲದಿದ್ದರೂ, ಇವರು ಯಾವುದೇ ಸದನದ ಸದಸ್ಯರಾಗಿರಂಗಿಲ್ಲ. 2 ಸದನಗಳ ಸದಸ್ಯರಲ್ಲದಿದ್ದರೂ 2 ಸದನಗಳಲ್ಲಿ, ಜಂಟಿ ಸದನಗಳಲ್ಲಿ ಸದಸ್ಯರೆಂದು ಹೆಸರಿಸಿದ ಸಂಸತ್ತಿನ ಯಾವುದೇ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸಬಹುದು. ನೋಡ್ರಿ, ಇವರು ಸಂಸತ್ತಿನ ಸದನಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು. ಆದರೆ ಒಂದು ಪಾಯಿಂಟ್ ಎಕ್ಸಾಮ್ದಲ್ಲಿ ತುಂಬ ಕೇಳಿರ್ತಕ್ಕಂಥ ಮಾಹಿತಿ ಯಾವುದಂತಂದ್ರೆ ಮತದಾನ ಮಾಡ್ತಕ್ಕಂಥ ಹಕ್ಕು ಇವರಿಗೆ ಇರುವುದಿಲ್ಲ. ಯಾವುದೇ ಸದನದಲ್ಲಿ ಅವರು ಚರ್ಚೆಯನ್ನು ಮಾಡಬಹುದು, ಭಾಗವಹಿಸಬಹುದು, ಆದರೆ ಮತದಾನ ಮಾಡತಕ್ಕಂಥ ಅಧಿಕಾರ ಅವರಿಗೆ ಇರುವುದಿಲ್ಲ. ವೇತನ: ಸಂವಿಧಾನದಲ್ಲಿ ವೇತನದ ಕುರಿತು ನಿಗದಿಪಡಿಸಿಲ್ಲ. ರಾಷ್ಟ್ರಪತಿಯವರು ನಿಗದಿಪಡಿಸಿರ್ತಕ್ಕಂಥ ವೇತನವನ್ನು ಇವರು ಪಡಿತಾರ. ಇನ್ನು ನಿರ್ಬಂಧಗಳು: ಭಾರತ ಸರ್ಕಾರದ ವಿರುದ್ಧ ವಕಾಲತ್ತು ಮಾಡಬಾರ್ದು, ಅಂದರೆ ಸರ್ಕಾರದ ವಿರುದ್ಧವಾಗಿ ಯಾವುದೇ ವಕಾಲತ್ತನ್ನು ಅಟಾರ್ನಿ ಜನರಲ್ ಅವರು ಮಾಡ್ತಕ್ಕದ್ದಲ್ಲ. ಭಾರತ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾದ ಮಂಡಿಸಬಾರದು ಮತ್ತು ಮಾಹಿತಿಯನ್ನು ಕೊಡಬಾರದು. ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರತಕ್ಕಂಥ ಆರೋಪಿಯನ್ನು ರಕ್ಷಿಸಬಾರದು. ಹಾಗೂ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಂಪನಿ ನಿಗಮದ ನಿರ್ದೇಶಕರ ಹುದ್ದೆ ಅಲಂಕರಿಸುವಂತಿಲ್ಲ. ಪಾಯಿಂಟ್ ಇಂಪಾರ್ಟೆಂಟ. ಇನ್ನು ಇವರ ಕಾರ್ಯವ್ಯಾಪ್ತಿ: ಭಾರತ ಭೂಪ್ರದೇಶದಲ್ಲಿನ ಎಲ್ಲ ನ್ಯಾಯಾಲಯಗಳಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ವಾದಿಸುವ ಅಧಿಕಾರ ಇವರಿಗಿದೆ. ಎಲ್ಲ ಒಂದೊಂದು ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗ್ತವ. ಭಾರತದ
ಭೂಪ್ರದೇಶದಲ್ಲಿನ ಎಲ್ಲ ನ್ಯಾಯಾಲಯದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ, ಯಾವ ಸರ್ಕಾರದ ಪರವಾಗಿ? ಕೇಂದ್ರ ಸರ್ಕಾರದ ಪರವಾಗಿ ವಾದಿಸುವ ಅಧಿಕಾರ. ಆಮೇಲೆ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಭಾರತ ಸರ್ಕಾರವನ್ನು ಪ್ರತಿನಿಧಿಸಬೇಕು. ಭಾರತ ಸರ್ಕಾರವನ್ನು ಪ್ರತಿನಿಧಿಸಬಹುದು. 143ನೇ ವಿಧಿಯ ಪ್ರಕಾರ, ಇದು ಭಾಳ ಇಂಪಾರ್ಟೆಂಟ, 143ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಸಲಹೆ ಪಡೆಯುವಾಗ ಭಾರತ ಸರ್ಕಾರವನ್ನು ಪ್ರತಿನಿಧಿಸುವುದು. ರಾಷ್ಟ್ರಪತಿಗಳು ಯಾವ ವಿಧಿಯ ಮೂಲಕ ಮಾಹಿತಿಯನ್ನು ಕೇಳ್ತಾರ? 143ನೇ ವಿಧಿಯ ಪ್ರಕಾರ. ಆವಾಗ ಈ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಸಲಹೆ ಪಡೆಯುವಾಗ ರಾಷ್ಟ್ರಪತಿಗಳು ಯಾವ ವಿಧಿಯ ಮೂಲಕ, ಭಾಳ ಎಕ್ಸಾಮ್ದ ಕ್ವಶನ್ ಆಗೈತಿ, ಯಾವ ವಿಧಿಯ ಮೂಲಕ ಸಲಹೆಯನ್ನು ಕೇಳ್ತಾರ? 143ನೇ ವಿಧಿ ನೆನ್ಪಿಟ್ಕೋಬೇಕು. ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಪಡೆಯುವಾಗ ಭಾರತ ಸರ್ಕಾರವನ್ನು ಯಾರು ಪ್ರತಿನಿಧಿಸ್ತಾರ? ಅವಾಗ ಅಟಾರ್ನಿ ಜನರಲ್ ಅವರು ಪ್ರತಿನಿಧಿಸ್ತಾರ. ಇನ್ನು ನಿವೃತ್ತಿಯ ನಂತರ ಪೂರ್ಣಾವಧಿ ಸಲಹೆಗಾರಲ್ಲ, ಇವರು ಪೂರ್ಣಾವಧಿಯ ಸಲಹೆಗಾರಲ್ಲ, ಸರ್ಕಾರಿ ಸೇವಕರೆಂದು ಪರಿಗಣಿಸುವುದಿಲ್ಲ. ನಿವೃತ್ತಿಯ ನಂತರ ಇವರ ಅಧಿಕಾರ ಅವಧಿ ಮುಗಿದ ನಂತರ ಖಾಸಗಿ ವಕೀಲ ವೃತ್ತಿಯನ್ನು ಇವರು ಮುಂದುವರಿಸಬಹುದು, ಇವರ ನಿವೃತ್ತಿಯ ನಂತರ. ಓಕೆ, ವೇಗವಾಗಿ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಭಾರತದ ಅಟಾರ್ನಿ ಜನರಲ್ ತಿಳಿಸ್ತಕ್ಕಂಥ ವಿಧಿ 76ನೇ ವಿಧಿ. ಇದೊಂದು ಸಂವಿಧಾನಿಕ ಹುದ್ದೆ, ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಇವರನ್ನು ನಾವು ಕರಿತೀವಿ. ನೇಮಕ ಮತ್ತು ಪ್ರಮಾಣ ವಚನ ಯಾರಿಗೆ? ರಾಷ್ಟ್ರಪತಿಯವರಿಗೆ. ನೇಮಕ ಮಾಡುವ ರಾಷ್ಟ್ರಪತಿಯವರು, ಪ್ರಮಾಣ ವಚನ ಸ್ವೀಕರಿಸುವವರು, ಸ್ವೀಕಾರ ಮಾಡುವಂತಹ ಯಾರ ಎದುರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು? ರಾಷ್ಟ್ರಪತಿಯವರ ಎದುರಿಗೆ. ರಾಜೀನಾಮೆ ರಾಷ್ಟ್ರಪತಿಯವರಿಗೆ ಕೊಡಬೇಕಾಗ್ತೈತಿ. ಅವಧಿ ರಾಷ್ಟ್ರಪತಿಗಳ ಹುದ್ದೆ ಇರುವವರೆಗೆ ಪ್ರಸ್ತುತವಾಗಿ ಭಾರತದಲ್ಲಿ 3 ವರ್ಷಗಳ ಅವಧಿಗೆ ನೇಮಿಸಲಾಗ್ತದೆ. ಇದು ಇಂಪಾರ್ಟೆಂಟ್, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ. ಅರ್ಹತೆಗಳು: ಭಾರತ ಪ್ರಜೆ ಆಗಿರಬೇಕು, ಕೆಳಗಿನ ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅರ್ಹತೆಯನ್ನು ಹೊಂದಿರಬೇಕು, ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿ 5 ವರ್ಷ ಸೇವೆ ಸಲ್ಲಿಸಿರಬೇಕು, ಅಥವಾ ನ್ಯಾಯವಾದಿಯಾಗಿ ಅದೇ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಉತ್ತಮವಾಗಿರ್ತಕ್ಕಂಥ ನ್ಯಾಯವಾದಿ ಎನಿಸಿರಬೇಕು. ನೆಕ್ಸ್ಟ್ ಇವರ ಕಾರ್ಯಗಳು: ರಾಷ್ಟ್ರಪತಿಗಳು ಸೂಚಿಸಿದ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡುವುದು. ಆನಂತರ ಸಂವಿಧಾನದಲ್ಲಿ ಸೂಚಿಸಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡುವುದು. ಇವರ ಹಕ್ಕುಗಳು: ದೇಶದ ಎಲ್ಲ ನ್ಯಾಯಾಲಯದಲ್ಲಿ ವೀಕ್ಷಕರಾಗಿ ಭಾಗವಹಿಸಬಹುದು. ಸಂಸತ್ತಿನ ಎರಡೂ ಸದನದ ಸದಸ್ಯರಲ್ಲದಿದ್ದರೂ ಎರಡೂ ಸದನಗಳಲ್ಲಿ, ಜಂಟಿ ಸದನಗಳಲ್ಲಿ ಸದಸ್ಯರು ಹೆಸರಿಸಿದ ಸಂಸತ್ತಿನ ಯಾವುದೇ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು. ಆದರೆ ಮತದಾನ ಮಾಡತಕ್ಕಂಥ ಹಕ್ಕು ಇವರಿಗೆ ಇರಂಗಿಲ್ಲ. ವೇತನ: ಸಂವಿಧಾನದಲ್ಲಿ ವೇತನ ಕುರಿತು ನಿಗದಿಪಡಿಸಲಾಗಿಲ್ಲ. ರಾಷ್ಟ್ರಪತಿಗಳು ನಿಗದಿಪಡಿಸಿದ ವೇತನವನ್ನು ಇವರು ಪಡಿತಾರ. ನಿರ್ಬಂಧಗಳು: ಭಾರತ ಸರ್ಕಾರದ ವಿರುದ್ಧ ವಕಾಲತ್ತು ವಹಿಸಬಾರದು, ಭಾರತ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾಗಿ ವಾದವನ್ನು ಮಂಡಿಸಬಾರದು, ಮಾಹಿತಿಯನ್ನು ನೀಡಬಾರದು, ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಆರೋಪಿಯನ್ನು ರಕ್ಷಿಸಬಾರದು, ಹಾಗೂ ಭಾರತದ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಂಪನಿ ಅಥವಾ ನಿಗಮದ ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ. ಕಾರ್ಯವ್ಯಾಪ್ತಿ: ಭಾರತದ ಭೂಪ್ರದೇಶದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ವಾದಿಸತಕ್ಕಂಥ ಅಧಿಕಾರ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಭಾರತದ ಸರ್ಕಾರವನ್ನು ಪ್ರತಿನಿಧಿಸುವಂತೆ ಸೂಚಿಸಬಹುದು. 143ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಪಡೆಯುವಾಗ ಭಾರತ ಸರ್ಕಾರವನ್ನು ಪ್ರತಿನಿಧಿಸುವುದು. ನಿವೃತ್ತಿಯ ನಂತರ ಇದು ಪೂರ್ಣಾವಧಿ ಸಲಹೆಗಾರರಾಗಿರಂಗಿಲ್ಲ. ನಿವೃತ್ತಿಯ ನಂತರ ಸರ್ಕಾರ ಸೇವಕರೆಂದು ಪರಿಗಣಿಸುವುದಿಲ್ಲ. ಇವರ ಅಧಿಕಾರ ಅವಧಿ ಮುಗಿದ ನಂತರ ಖಾಸಗಿ ವಕೀಲ ವೃತ್ತಿಯನ್ನು ಮುಂದುವರಿಸಬಹುದು. ಹೌದಲ್ಲ? ಇಷ್ಟು ನಾವು ಇವರ ಕುರಿತು ಪ್ರಮುಖವಾಗಿರತಕ್ಕಂಥ ಮಾಹಿತಿಯನ್ನು ನೋಡ್ತಾ ಬಂದಿವಿ. ಮತ್ತೊಂದು ಚಿಕ್ಕ ಮಾಹಿತಿ, ಆರ್ ವೆಂಕಟರಮಣಿ ಇವರು ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಆಗಿದ್ದಾರೆ. ಅಕ್ಟೋಬರ್ 1, 2022ರಂದು ತಮ್ಮ ಹುದ್ದೆಯನ್ನು ಅಲಂಕರಿಸಿದ್ದರು. ಸೆಪ್ಟೆಂಬರ್ 2025ರಲ್ಲಿ ಮತ್ತೆ 2 ವರ್ಷಗಳ ಅವಧಿಗೆ ಮರು ನೇಮಕಗೊಂಡಿದ್ದಾರೆ. ಆನಂತರ ಕೆಳಗಡೆ ಇದೆ MC ಸೆಟಲ್ವಾಡ್. ಇವರು ಭಾರತದ ಮೊದಲ ಅಟಾರ್ನಿ ಜನರಲ್ ಅಂತ ಹೇಳಿ ಕರಿತೀವಿ, ಮತ್ತು ಅಧಿಕ ಅವಧಿಗೆ ಅಧಿಕಾರ ಮಾಡಿರ್ತಕ್ಕಂಥ ಅಟಾರ್ನಿ ಜನರಲ್ ಅವರು ಅಂಥೇಳಿ ನಾವು ಇವರನ್ನು ಕರಿತೀವಿ. ನೆನ್ಪಿಟ್ಕೋರಿ, ಮೊದಲನೇದವರು, ಆಮೇಲೆ ಪ್ರಸ್ತುತ ಇವರು ಆರ್ ವೆಂಕಟರಮಣಿ ಇವರು. ಓಕೆ, ಹೀಗೆ ಮತ್ತೆ ನಾಳೆ ದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಹೇಳುವಾಗ ಎಲ್ಲಾದರೂ ಒಂದು ಅಥವಾ ಯಾವುದಾದ್ರೂ ಒಂದು ಸೆಂಟೆನ್ಸ್ ತಪ್ಪೋದ್ರ ಅಥವಾ ಯಾವುದೋ ಒಂದು ಮಾಹಿತಿ ನಿಮಗೆ ಸ್ವಲ್ಪ ಗೊಂದಲ ಅನ್ಸೋದ್ರ ಮತ್ತೆ ಅದನ್ನು ಕಮೆಂಟ್ ಮಾಡಿರಿ. ಅದನ್ನು ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಮತ್ತು ಧನ್ಯವಾದಗಳು.